ಪವರ್ ಟಿವಿಯ ಧರ್ಮ ಯುದ್ಧ ಗ್ರೌಂಡ್ ರಿಪೋರ್ಟ್ ಮುಂದುವರಿತಾ ಇದೆ. ಬೆಳಗ್ಗೆ 9 ಗಂಟೆಯಿಂದ ಶುರುವಾದಂತಹ ನಮ್ಮ ನಿರಂತರವಾದ ವರದಿ ಕಂಟಿನ್ಯೂ ಆಗ್ತಾ ಇದೆ. ಧರ್ಮಸ್ಥಳದಿಂದ ಇವತ್ತು ಇಡೀ ದಿನ ಪವರ್ ಟಿವಿಯಲ್ಲಿ ಸತ್ಯಾನ್ವೇಷಣೆ ಆಗುತ್ತೆ. ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ ಪವರ್ ಟಿವಿಯಿಂದ ದಿಟ್ಟ ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗ್ತಾ ಇದೆ. ಗ್ರೌಂಡ್ ರಿಪೋರ್ಟ್ ಮಾಡುವುದರ ಜೊತೆಗೆ ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗ್ತಾ ಇದೆ. ಪವರ್ ಟಿವಿ ಚೀಫ್ ರಾಕೇಶ್ ಶೆಟ್ಟಿ ಸರ್ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಒಂದೊಂದಾಗೆ ಇಡ್ತಾ ಹೋಗ್ತಾ ಇದ್ದೀವಿ. ಜೊತೆಗೆ ಅಲ್ಲಿನ ಸ್ಥಳೀಯರು ಏನು ಹೇಳ್ತಾ ಇದ್ದಾರೆ, ವಾಸ್ತವದ ಸ್ಥಿತಿ ಏನಿದೆ, ಅಂಶ ಏನಿದೆ, ಅದೆಲ್ಲವನ್ನು ಕೂಡ ಉಲ್ಲೇಖ ಮಾಡಿ ನಿಮ್ಮ ಮುಂದೆ ಎಳೆಯಾಗಿ ಪವರ್ ಟಿವಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ರಿಯಾಲಿಟಿ ಚೆಕ್ ಜೊತೆಗೆ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಒಂದು ಕಡೆ 9, 10, 11ನೇ ಸ್ಥಳ ಏನು ಅನಾಮಿಕ ವ್ಯಕ್ತಿ ಗುರುತು ಮಾಡಿದ್ನಲ್ಲ, ಅದರ ಒಂದು ಡಿಗಿಂಗ್ ಕಾರ್ಯ ಉತ್ಖನನ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸ್ಥಳೀಯರು ಬೆರಗು ಕಣ್ಣಿನಿಂದ ನೋಡ್ತಾ ಇದ್ದಾರೆ, ಏನಪ್ಪ ಇದು ಧರ್ಮಸ್ಥಳಕ್ಕೆ ಹಿಂಗಾಗೋಯ್ತಲ್ಲ ಅಂತ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇದು ನಾನಾ ರೀತಿಯ ಚರ್ಚೆ ಆಗ್ತಾ ಇದೆ. ಈಗ ಯಾವುದು ಬೇಡ, ಕರ್ನಾಟಕ ಅಂತಲೇ ತಗೊಳ್ಳಿ, ಒಂದು 7 ಕೋಟಿ ಜನ ಇದ್ದಾರೆ ಅಂತಂದರೆ 7 ಕೋಟಿ ಜನರ ಮನಸ್ಥಿತಿಯೂ ಕೂಡ ಒಂದೇ ಥರ ಇರೋದಿಲ್ಲ. ಸತ್ಯ ಸುಳ್ಳಿನ ನಡುವೆ ಯಾವುದನ್ನು ನಂಬೋದು ಯಾವುದನ್ನು ಬಿಡೋದು ಅಂಥೇಳಿ ಜನ ಕನ್ಫ್ಯೂಷನ್ ಆಗಿರ್ತಾರೆ. ಸೊ ಇದರ ಭಾಗವಾಗಿ ಪವರ್ ಟಿವಿ ಧರ್ಮ ಯುದ್ಧ ಅನ್ನುವಂಥ ಶೀರ್ಷಿಕೆಯ ಅಡಿಯಲ್ಲಿ ಜನರಿಗೆ ಸತ್ಯ ಏನು ಅಂತ ತಿಳಿಸುವಂಥ ಪ್ರಯತ್ನ, ಸ್ಥಳದಲ್ಲಿ ಏನಾಗ್ತಿದೆ ಅನ್ನೋದರ ತಿಳಿಸುವಂಥ ಪ್ರಯತ್ನ, ರಿಯಾಲಿಟಿ ಏನು ಅದನ್ನು ತಿಳಿಸುವಂಥ ಪ್ರಯತ್ನ. ಹೇಳಿದ್ನಲ್ಲ, ಈಗಿನ ಕಾಲದ ಜನ್ರೇಷನ್ಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಕೇಳೋವಷ್ಟು ಒಂದು ಕಾಮನ್ ಸೆನ್ಸ್ ಇರಲ್ಲ. ಆ ಕಾಲಾವಕಾಶವೂ ಕೂಡ ಅವರುಗಳಿಗಿರೋದಿಲ್ಲ. ಕಿವಿಲಿ ಹೇಳೋದನ್ನ ಮುಂಚೆ ಗಾಳಿ ಸುದ್ದಿ ಅಂತ ಒಂದು ಕಿವಿಯಿಂದ ಕಿವಿಗೆ ಹೋಗ್ತಾ ಇತ್ತು. ಈಗ ಹಂಗಿಲ್ಲ, ಸೋಷಿಯಲ್ ಮೀಡಿಯಾ ಸಮಾನ. ಸೋಷಿಯಲ್ ಮೀಡಿಯಾದಲ್ಲಿ ಯಾವನೋ ಒಬ್ಬ ಬಂದು ಹೇಳ್ಬಿಟ್ಟ ಅಂತಂದರೆ ಅದನ್ನು ನಂಬೋರೇ ಜಾಸ್ತಿ. ನೋಡಿ, ಯಾವತ್ತೇ ಇದ್ರೂ ನೋಡಿದ್ದು ಒಂದಿದ್ರೆ ಆಗಿರೋದು ಮತ್ತೊಂದಿರುತ್ತೆ. ಯಾವತ್ತೂ ಕನ್ಫರ್ಮೇಷನ್ ಬಯಾಸಿಗೆ ಬರಬಾರ್ದು. ಏನೋ ಒಂದಾಯಿತು ಅಂತಂತಂದರೆ ಅದರ ಭಾಗವಾಗಿ ಸಾಲಾಗಿ ಎಲ್ಲವೂ ಕೂಡ ಆಗಿರುತ್ತೆ ಅನ್ನೋದಲ್ಲ. ಏನಾಗಿದೆ ಆ್ಯಕ್ಚುಲ್ ಆಗಿ ಅನ್ನೋ ತಿಳ್ಕೊಳ್ಬೇಕು. ಕೇಳಿದ ತಕ್ಷಣ ಅದನ್ನು ನಂಬಿಬಿಡೋ ಅಷ್ಟು ಮೂರ್ಖರಲ್ಲ ಜನ ಅಂತ ನಾನು ಭಾವಿಸ್ತೀನಿ. ಇರ್ಬೋದು ನಿಮ್ಮ ಚರ್ಚೆ, ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದು ತಪ್ಪೇನಲ್ಲ. ಅದರ ಭಾಗವಾಗಿ ಈಗ SIT ತನಿಖೆ ಆಗ್ತಾ ಇರೋದು ಇನ್ಯಾವುದಕ್ಕೆ? ಆ ಅನಾಮಿಕ ವ್ಯಕ್ತಿ ಬಂದ, ನಾನು ಈ ಥರ 100 ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ ತಕ್ಷಣ ಅದನ್ನು ಅಷ್ಟಕ್ಕೆ ತಳ್ಳಾಕಿಲ್ಲ. ಸೀರಿಯಸ್ ಆಗಿ ತಗೊಂಡಿದೆ ಸರ್ಕಾರ ಕೂಡ. ಆಯಿತು, ಓಕೆ, ಇನ್ವೆಸ್ಟಿಗೇಷನ್ ಮಾಡೋಣ, ಅದರ ಸತ್ಯಾಸತ್ಯತೆ ಏನು ಅಂತ ತಿಳಿಲಿ. ಎಷ್ಟು ದಿನ ಅಂಥೇಳಿ ಈ ಸುಳ್ಳು ಅಂತೆ ಕಂತೆಗಳನ್ನು ಪೋಣಿಸಿ ಒಂದು ದೊಡ್ಡ ಹೆಮ್ಮಾರವಾಗಿ ಬೆಳ್ಕೊಳ್ಬಾರ್ದಲ್ಲ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳದಿಂದ ಲೈನ್ನಲ್ಲಿ ಜನ ಇದ್ದಾರೆ. ರಾಕೇಶ್ ಶೆಟ್ಟಿ ಸರ್ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ. ರಾಕೇಶ್ ಸರ್, ಓವರ್ ಟು ಯು. ಎಸ್ ಶರತ್, ಈಗಾಗಲೇ ನೋಡ್ತಾ ಇದ್ವಿ, ನಾವು ಸ್ಥಳೀಯರನ್ನು ಮಾತಾಡ್ತಾ ಇದ್ವಿ. ಒಬ್ಬೊಬ್ಬರೇ ಇಲ್ಲಿಯ ಕಟು ಸತ್ಯವನ್ನು ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ. ಧರ್ಮಕ್ಕೆ ಜಯ ಸಿಗುತ್ತೆ, ಸತ್ಯಮೇವ ಜಯತೆ ಅನ್ನೋದ ಹೋರಾಟಕ್ಕೆ ನಾವು ಇಳಿದಿದ್ವಿ. ಈಗ ನನ್ನೊಟ್ಟಿಗೆ ದೂರದ ರಾಜ್ಯ, ಪಕ್ಕದ ರಾಜ್ಯದ ಕೇರಳದಿಂದ ಬಂದಂತಹ ಅವರಿದ್ದಾರೆ. ಅವರು ನಾನು 1-2 ಮಾತಾಡಬೇಕಂತ ಹೇಳ್ತಾ ಇದ್ದಾರೆ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ತಂಗಚ್ ಅಂತೇಳಿ, ದೇವಸ್ಥಾನ ಅಂತೇಳಿ ಕರೆಯುವಂಥದ್ದು. ಇಲ್ಲಿ ಧರ್ಮಸ್ಥಳ ನಿವಾಸಿ ನಾನು. ಮೂಲತಃ ನಾವು ಕೇರಳದವರು. ನಾವು ಇಲ್ಲಿ ಹುಟ್ಟಿ ಬೆಳೆದದ್ದು ಕೂಡ ಧರ್ಮಸ್ಥಳದಲ್ಲಿ. ಈಗ ಜೀವನವನ್ನು ಸಾಗಿಸ್ತಾ ಇರೋದು ಕೂಡ ಧರ್ಮಸ್ಥಳದಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಏನು ಹೇಳಿ ವಿಷಯ? ಏನನ್ಸುತ್ತೆ ನಿಮಗೆ ಈಗಿನ ಈ ಒಂದು ವ್ಯವಸ್ಥೆಗಳನ್ನು ನೋಡಿ, ಇಲ್ಲಿಯ ಊಹಾಪೋಹಗಳನ್ನು ನೋಡಿ, ಇಲ್ಲಿಯ SITಯ ಕಾರ್ಯಾಚರಣೆಗಳನ್ನು ನೋಡಿ, ಇಲ್ಲಿಯ ಧರ್ಮಸ್ಥಳದ ಮೇಲಿರುವ ಆಪಾದನೆಗಳನ್ನು ನೋಡಿ ಅಂತ ಅನ್ಸಿದ್ರೆ ಏನನ್ಸುತ್ತೆ? ನೋಡಿ, ನಾನು ಕೂಡ 3 ಬಾರಿ ನಾನು ಕೂಡ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ. ನಾವು 2000 ಇಸವಿಯಿಂದ ನಾನು 2010 ನಂತರ 15ರಿಂದ 20ರವರೆಗೆ ನಾನು ಕೂಡ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ. ನನ್ನ ಗಮನಕ್ಕೆ ಬಂದಂಥದ್ದು ಹೇಳಿದ್ರೆ, ನಮ್ಮ ಪಂಚಾಯತ್ ಮೀಟಿಂಗ್ನಲ್ಲಿ ಬರುವಂತಹ ಇದೇನಂತ ಹೇಳಿದ್ರೆ, ಅನಾಥ ಶವಗಳನ್ನು ಕೂತಿದ್ದೇವೆ ಅಂತೇಳಿ ಪೊಲೀಸ್ ಇಲಾಖೆಯವರು ಒಂದು ಅರ್ಜಿಯನ್ನು ಪಂಚಾಯತಿ ಕೊಡ್ತವೆ. ಅದರ ದಪ್ಪನದ್ದ ಬಾಪ್ತನ್ನು ಅವರು ತಗೊಂಡೋಗುವಂಥದ್ದು ಇದ್ದದ್ದೇ. ಯಾಕಂತ ಹೇಳಿದ್ರೆ ಆ ಕಾಲದಲ್ಲಿ ಇಲ್ಲಿ ಹೆಚ್ಚಿನ ವ್ಯವಸ್ಥೆಗಳು ಯಾವುದೂ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಕೊಳತೋಗಿರ್ತದೆ, ಶವಗಳು ಕೊಳತೋಗಿರ್ತದೆ. ಅದೇ ಜಾಗದಲ್ಲಿ ಬಂದು ಪೋಸ್ಟ್ ಮಾರ್ಟಮ್ ಡಾಕ್ಟರ್ಗಳು ಮಾಡಿದಂತೆ ಇರ್ತದೆ. ಅದೇ ರೀತಿಯಲ್ಲಿ ಪೊಲೀಸ್ನವರು ಕೂಡ ಇರ್ತಾರೆ. ಅದನ್ನು ಕೊಂಡೋಗುವ ಪರಿಸ್ಥಿತಿಯಲ್ಲಿ ಕೂಡ ಇರುವುದಿಲ್ಲ. ಅದನ್ನು ಅಲ್ಲಿ ಪಕ್ಕದಲ್ಲಿ ಕೂಡ ಓದ್ತಿರುವಂಥದ್ದು ನಾವು ನೋಡಿದ್ದೇವೆ. ಏನನ್ಸುತ್ತೆ ಕಾವಂತರ ಮೇಲೆ ಈ ರೀತಿ ಆಪಾದನೆ ಬರ್ತಾ ಇದ್ದಾವೆ, ಏನನ್ಸುತ್ತೆ ನಿಮಗೆ? ಅದು
ಸತ್ಯ ಹೊರಗೆ ಬರಲಿ ಅಂತೇಳಿ ನಮಗೆ ಸಹ ಇದೆ. ಏಕೆಂತ ಹೇಳಿದ್ರೆ ಇವರು ಈ ಅವರ ಪೂಜ್ಯರ ಮೇಲೆ ಮಾಡುವಂತಹ ಆಪಾದನೆಗಳು ಬಹಳ ವಿಷಾದನೀಯ. ನಮಗೆ ಊರಿನವರಿಗೂ ಕೂಡ ಎಲ್ಲರಿಗೂ ಕೂಡ ಬಹಳಷ್ಟು ನೋವನ್ನು ತರುವಂತಹ ವಿಚಾರವಾಗಿದೆ. ಏಕೆಂತ ಹೇಳಿದ್ರೆ ನಾವು ಕೂಡ ಇಲ್ಲಿ ನೋಡಿ, ಮಲಯಾಳಿಸ್ಗಳು, ನಮ್ಮ ಕುಟುಂಬವು ರೋಮನ್ ಕಥೋಲಿಕ, ಅವರು ಸರ್ 132 ಮನೆಗಳಿದ್ದೇವೆ. ನಮ್ಮ ಇಷ್ಟರವರೆಗೆ ಇಂಥದ್ದೊಂದು ಹೆಗ್ಡೆಯವರ ಅಥವಾ ಪೂಜ್ಯರ ಇದರಿಂದಾಗಿ ಯಾವುದೇ ಒಂದು ರೀತಿಯ ಕಳಂಕ ಬಂದದ್ದು ನಮಗೆ ಗೊತ್ತಿಲ್ಲ. ಯಾಕಂತೇಳಿದ್ರೆ ಇಂಥದ್ದವರು ಮಾಡುವವರು ಅಲ್ಲ, ಅವರು ದೇವರ ಸಮಾನವಾಗಿರುವಂಥ ವ್ಯಕ್ತಿಯವರು. ಅವರಿಗಿಂತ ಈ ಕಳಂಕ ಬರುವುದರಲ್ಲಿ ಬಹಳ ನೋವಿದೆ ನಮಗೆ. ನೋಡಿ ಶರತ್, ಇಲ್ಲಿ ನೋಡಿ, ಇವರು ಕೇರಳ ರಾಜ್ಯದಿಂದ ಬಂದು ಇಲ್ಲಿ ನೆಲೆಸಿದವರು. ಪಂಚಾಯಿತಿಯಲ್ಲಿ ನಾನು 2-3 ಸಲ ಮೆಂಬರ್ ಆಗಿದ್ದೀನಿ ಅಂತ ಹೇಳ್ತಾರೆ. ಅವರು ಹೇಳೋ ಒಂದು ಮಾತು ನನಗೆ ಇಲ್ಲಿ ತುಂಬಾ ಆಶ್ಚರ್ಯಕರವಾಗಿತ್ತೇನೆಂದ್ರೆ, 132 ಮನೆ ನಮ್ಮ ಕಮ್ಯುನಿಟಿಗೆ, ಅಂದ್ರೆ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದ ಮನೆಗಳು ಇದ್ದಾವೆ. ಕಾವಂದ್ರ ಬಗ್ಗೆ ನಮಗೆ ಪೂಜ್ಯನೀಯ ಭಾವನೆ ಇದೆ. ಅವರಿಂದ ಯಾವ ರೀತಿಯ ಇಂತಹ ಒಂದು ಕೆಲಸಗಳಾಗಿಲ್ಲ. ಅವರು ದೇವರ ಸಮಾನರು. ನಮಗೆ ಯಾರಿಗೂ ಇಂತಹ ಒಂದು ಅನ್ಯ ಧರ್ಮೀಯರೊಟ್ಟಿಗೆ ಕ್ಲಾಶ್ ಆಗಲಿ, ಮತೀಯ ಪಂಥಗಳೊಟ್ಟಿಗೆ ಜಗಳ ಆಗಿಲ್ಲ. ನೀವು, ನಾನು ಧರ್ಮಸ್ಥಳ ರಿಪೋರ್ಟ್ ಬಗ್ಗೆ ಮಾಡುವಾಗ ಮಾತಾಡ್ತೀನಿ ನೋಡಿ. ಧರ್ಮಸ್ಥಳದಲ್ಲಿ ಹಲವು ಇನ್ಸ್ಟಿಟ್ಯೂಷನ್ಗಳು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳು ಇದ್ದಾವೆ, ಆಸ್ಪತ್ರೆಗಳಿದ್ದಾವೆ, ಉಳಿದ ಇನ್ಸ್ಟಿಟ್ಯೂಷನ್ಗಳು ಇದ್ರೂ ಕೂಡ ಈಗ ಮಣಿಪಾಲ, ಮಂಗಳೂರು ಆ ಕಡೆ ಎಲ್ಲ ನೋಡಿದ್ರೆ ಸ್ಟೂಡೆಂಟ್ಗಳು ಡ್ರಗ್ ಅಡಿಕ್ಟ್ಗಳಾಗಿದ್ದಾರೆ. ಅಲ್ಲಿ ಡ್ರಗ್ ಮಾಫಿಯಾ ಇದೆ ಅನ್ನೋದೆಲ್ಲ ಇದೆ. ಬಟ್ ನೀವು ಯಾವತ್ತೂ ಒಂದು ಸಲ ಕೂಡ ಅದು SDM ಅಥವಾ ಧರ್ಮಸ್ಥಳ, ಉಜಿರೆ, ಬೆಳ್ತಂಗಡಿ ಏರಿಯಾದಲ್ಲಿ ಇಂತಹ ಒಂದು ಘಟನೆಗಳಾಗ್ಲಿ, ಮತೀಯ ಗಲಾಭೆಗಳಾಗ್ಲಿ ಇಲ್ಲಿ ನಡೆದಿಲ್ಲ. ಪೂಜ್ಯ ಕಾವಂದರು ಅಂತಹ ಒಂದು ಸಿಸ್ಟಮ್ ಅನ್ನು ಇಲ್ಲಿ ಮಾಡಿದ್ರು ಅನ್ನೋದನ್ನು, ಇವರು ಅನ್ಯ ಧರ್ಮೀಯರಾದ್ರೂ ಕೂಡ ನೀವು ನೋಡಿದ್ರೆ, ಅದಕ್ಕಿಂತ ಮುಸ್ಲಿಂ ಬಾಂಧವರು ಹೇಳಿದ್ರೆ, ಈಗ ಕ್ರಿಶ್ಚಿಯನ್ ಬಾಂಧವರು ಹೇಳ್ತಾ ಇದ್ದಾರೆ. ಪುನಃ ನಾನು ನಿಮಗೆ ಒಂದು RTI ರಿಪೋರ್ಟ್ ಇವತ್ತು ನನ್ನ ಕೈ ಸೇರಿದೆ. ಈಗ ಗ್ರೌಂಡ್ ರಿಪೋರ್ಟ್ಗೆ ಮುಂದುವರಿಯುವ ಮೊದಲು ನಾನು ನಿಮ್ಮ ಎದುರುಗಡೆ ಒಂದು RTI ರಿಪೋರ್ಟ್ ಅನ್ನು ಓದ್ತಾ ಇದ್ದೀನಿ. ಈಗಷ್ಟೇ ನನ್ನ ಕೈ ಸೇರಿದ ಈ ರಿಪೋರ್ಟ್ ಅಂದ್ರೆ 1987ರಿಂದ 2025 ಒಳಗಡೆ ಎಷ್ಟು ಇಲ್ಲಿ ಅನಾಥ ಶವಗಳು ಪತ್ತೆ ಆಗ್ತಾ ಇತ್ತು, ಅದು ಎಷ್ಟು ಸಂಖ್ಯೆಯಲ್ಲಿ ಗಂಡಸರದು, ಎಷ್ಟು ಸಂಖ್ಯೆಯಲ್ಲಿ ಹೆಂಗಸರದು ಅನ್ನೋದಿತ್ತು. ನೀವು ತಿಮರೋಡಿ ಮತ್ತೆ ಗ್ಯಾಂಗ್ ನೀವು ಹೇಳ್ತಾ ಇದ್ರಿ, ಸೌಜನ್ಯ ಹಗರಣ ಆದ ಮೇಲೆ, ಸೌಜನ್ಯ ರೇಪ್ ಅಂಡ್ ಮರ್ಡರ್ ಆದ್ಮೇಲೆ ನಾವು ಏನೋ ಜಗತ್ತನ್ನೇ ಇಲ್ಲಿ ಎಬ್ಬಿಸ್ಬಿಟ್ವಿ. ಅದರ ನಂತರ ಇಲ್ಲಿ ಯಾವ ರೀತಿಯ ಸಾವುಗಳು ಆಗಿಲ್ಲ, ಯಾವ ರೀತಿಯ ಸಾವುಗಳು ಆಗಿಲ್ಲ, ಯಾವ ರೀತಿಯ ಹೆಣ್ಣು ಮಕ್ಕಳು ಇಲ್ಲಿ ಸತ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಟುಡೇಸ್ RTI ರಿಪೋರ್ಟ್ ನಾವು ತಗೊಂಡ ಪ್ರಕಾರ ಸೌಜನ್ಯ ಹಗರಣ 2010ರಲ್ಲಿ ನಡೆಯುತ್ತೆ, 2011. ನೀವು ನೋಡಿದ್ರೆ ಸೌಜನ್ಯ ಪ್ರಕರಣ ನಂತರದ ರಿಪೋರ್ಟ್ ಅನ್ನು ಹೋಗ್ತೀನಿ. ನನ್ನ ಹತ್ರ 1987ರಿಂದ 2025ರವರೆಗಿನ ರಿಪೋರ್ಟ್ ಇದೆ. ಇದನ್ನು ನಾನು ಸ್ಕ್ಯಾನ್ ಮಾಡಿ ನಿಮಗೆ ಕಳಿಸ್ತೀನಿ, ಮತ್ತೆ ನಮ್ಮ ನೆಕ್ಸ್ಟ್ ಬುಲೆಟಿನ್ ಗಳನ್ನು ಇದನ್ನು ತೋರಿಸಬಹುದು. ಬಟ್ 2010ರಿಂದ ಟೋಟಲ್ ಸಂಖ್ಯೆ ನೋಡಿ, ನಾನು ನಿಮಗೆ 2011ರಲ್ಲಿ 13 ಶವಗಳು ಪತ್ತೆ ಆಗ್ತಾ ಇತ್ತು. ಅದರಲ್ಲಿ 6 ಗಂಡು 6 ಹೆಣ್ಣು ಮತ್ತೆ 1 ಲಿಂಗ ಪತ್ತೆ ಆಗಿಲ್ಲ. ಅಂದ್ರೆ 1 ಲಿಂಗ ಪತ್ತೆ ಆಗಿಲ್ಲ ಅಂದ್ರೆ ಕೊಳೆತ ಶವ ಯಾವ ಸ್ಥಿತಿಯಲ್ಲಿತ್ತು ಅಂದ್ರೆ ಲಿಂಗವನ್ನು ಪತ್ತೆ ಹಚ್ಚದ ರೀತಿಯಲ್ಲಿ ಕೊಳೆತಿತ್ತು. ಅಂತಹ ಶವಗಳನ್ನು ಲಿಂಗ ಪತ್ತೆಯಾಗಿಲ್ಲ ಅನ್ನುವ ರೀತಿಯಲ್ಲಿ ಆಗಿದ್ರೆ 2012ರಲ್ಲಿ ಪುನಃ 6 ಶವಗಳು ಪತ್ತೆ ಆಗ್ತವೆ. ಅದರಲ್ಲಿ 5 ಗಂಡು 1 ಹೆಣ್ಣು. 2013ರಲ್ಲಿ ಪುನಃ 6 ಶವಗಳು ಪತ್ತೆ ಆಗ್ತವೆ, 5 ಗಂಡು 1 ಹೆಣ್ಣು. 2014-15ರಲ್ಲಿ 17 ಶವಗಳು ಪತ್ತೆ ಆಗ್ತವೆ, 12 ಗಂಡು 4 ಹೆಣ್ಣು, 1 ಪತ್ತೆ ಆಗಿಲ್ಲ ಲಿಂಗ. 2015-16ರಲ್ಲಿ 1 ಶವ ಪತ್ತೆ ಆಗುತ್ತೆ, ಅದು ಗಂಡು ಶವ ಆಗಿರುತ್ತೆ. 2016-17ರಲ್ಲಿ 6 ಶವ ಪತ್ತೆ ಆಗುತ್ತೆ, ಅದರಲ್ಲಿ 4 ಗಂಡು 1 ಹೆಣ್ಣು. 2017-18ರಲ್ಲಿ 2 ಶವ ಪತ್ತೆ ಆಗುತ್ತೆ, 2 ಗಂಡು ಶವ ಆಗಿರುತ್ತೆ. 2018ರಿಂದ 2019ರಲ್ಲಿ 12 ಶವ ಪತ್ತೆ ಆಗುತ್ತೆ, ಅದರಲ್ಲಿ 8 ಗಂಡು 3 ಹೆಣ್ಣು, 1 ಪತ್ತೆ ಆಗಿರಲ್ಲ. 2019 ಮತ್ತು 2020ರಲ್ಲಿ 6 ಶವಗಳು ಪತ್ತೆ ಆಗ್ತವೆ, ಅನಾಥ ಶವಗಳು, ಅದರಲ್ಲಿ 6 ಗಂಡು ಶವಗಳು. 2020-21ರಲ್ಲಿ 10 ಶವಗಳು ಪತ್ತೆ ಆಗ್ತವೆ, 8 ಗಂಡು 2 ಹೆಣ್ಣು. 2021-2022ರಲ್ಲಿ 8 ಶವಗಳು ಪತ್ತೆ ಆಗ್ತವೆ, 7 ಗಂಡು 1 ಹೆಣ್ಣು. 2022-23ರಲ್ಲಿ 11 ಶವಗಳು ಪತ್ತೆ ಆಗ್ತವೆ, 9 ಗಂಡು 2 ಹೆಣ್ಣು. 2023ರಿಂದ 24ರಲ್ಲಿ 12 ಶವ ಪತ್ತೆ ಆಗುತ್ತೆ, 10 ಗಂಡು 2 ಹೆಣ್ಣು. 2024-25 ನಾನು ಪ್ರೆಸೆಂಟ್ ಇಯರ್ಗೆ ಬಂದಿದ್ದೀನಿ. ಎಲ್ಲೂ ಕೂಡ 14 ಶವಗಳು ಇಷ್ಟರವರೆಗೆ ಪತ್ತೆ ಆಗಿದ್ದಾವೆ, 13 ಗಂಡು 1 ಹೆಣ್ಣು. ನೀವು 1987ರಿಂದ ಇಲ್ಲಿಗೆ ನಾನು ಕ್ಯಾಲ್ಕುಲೇಷನ್ ಮಾಡ್ತಾ ಬಂದ್ರೆ ಒಟ್ಟು 279 ಶವಗಳು, ಅನಾಥ ಶವಗಳು ಪತ್ತೆ ಆಗ್ತವೆ. ಇದರಲ್ಲಿ 219 ಅಂದ್ರೆ 219 ಗಂಡು ಶವಗಳು, 43 ಹೆಣ್ಣು ಶವಗಳು, ಲಿಂಗ ಪತ್ತೆ ಆಗದ 13 ಶವಗಳು. ಇದು ನಾವು RTI ತಗೊಂಡಿದ್ದೀವಿ.
ಈಗಾಗಲೇ ಈ ರಿಪೋರ್ಟ್ ನಮ್ಮ ಕೈ ಸೇರಿದೆ. ಅದಕ್ಕೆ ನಾವು ಹೇಳ್ತಾ ಇರೋದು, ಪವರ್ ಟಿವಿ ಮಾತಾಡಿದ್ರೆ ರಿಪೋರ್ಟ್ ಒಟ್ಟಿಗೆ ಮಾತಾಡುತ್ತೆ, ನ್ಯಾಯದೊಟ್ಟಿಗೆ ನಿಂತ್ಕೊಂಡು ಮಾತಾಡುತ್ತೆ ವಿನಃ ಬಕೆಟ್ ಅಥವಾ ದುಡ್ಡು ಕೇಳಿದಿರಲ್ಲ, ನಿಮ್ಗೆ ಕೇಳಿದೆ ಅಲ್ವಾ, ಏನು ಆಂಬ್ಯುಲೆನ್ಸ್ ಮುಖಾಂತರ 3,000 ಕೋಟಿ ಬೆಂಗಳೂರಿಗೆ ಸಾಗಿಸಲಾಗಿತ್ತು ಅನ್ನುವ ಕತೆಗಳನ್ನು ಇಲ್ಲಿ ಕಟ್ಟಿ ಜನಗಳಿಗೆ ಹೇಳಲಾಗಿತ್ತು. ಈಗ ನೋಡಿ, ಈ ರಿಪೋರ್ಟ್ ನಮ್ಮ ಕೈ ಸೇರಿದೆ. ಈ ರಿಪೋರ್ಟ್ ಪ್ರಕಾರ ಇಷ್ಟವರೆಗೆ ಮಟ್ಟಣ್ಣ ಮತ್ತೆ ತಿಮರೋಡಿ ಗ್ಯಾಂಗ್ ಹೇಳ್ತಾ ಇದ್ದಂಗೆ ಸೌಜನ್ಯನ ಅಪಹರಣ ಆದ ಮೇಲೆ, ಸೌಜನ್ಯನ ರೇಪ್ ಆದ ಮೇಲೆ, ಸೌಜನ್ಯನ ಏನು ಕೊಲೆ ಆದ ಮೇಲೆ ಇಲ್ಲಿ ಯಾವ ರೀತಿಯ ಹೋರಾಟ ನಾವು ಮಾಡಿದ್ವಿ ಅಂದ್ರೆ, ಇಲ್ಲಿ ಒಂದು ಅನಾಥ ಶವಗಳು ಸಿಕ್ಕಿಲ್ಲ, ಇಲ್ಲಿ ಒಂದು ಅನಾಥ ಹೆಣ್ಣು ಮಕ್ಕಳ ಶವ ಸಿಕ್ಕಿಲ್ಲ ಅಂತ ಹೇಳಿದ್ರು. ಇದು ಎಲ್ಲ ಸುಳ್ಳಿನ ಕಂತೆ ಅಂತ ಪ್ರೂವ್ ಮಾಡೋದಕ್ಕೆ ಪುನಃ ಪವರ್ ಟಿವಿ ಜನರ ಮುಂದೆ ಬಂದಿದೆ. ದಿಸ್ ಇಸ್ ಆಲ್ ರಾಂಗ್. ಇದು ಎಲ್ಲ ಕಟ್ಟುಕತೆ.